ನೋಡಿ ಸ್ವಲ್ಪ ಬದಲಾವಣೆ ಮಾಡ್ಯದ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಗಣಿತ ಮಾಡ್ರಿ. ಈಗ ಮ್ಯಾಲೆ ಮುಂದೆ ಬೇರೆ ಒಂದು ಗಣಿತಗಳು ನಿಮಗೆ ವರ್ಗಮೂಲ ಸೆಕ್ಷನ್ದಾಗ ಗಣಿತಗಳು ಹಾಕ್ಯದ ಅದನ್ನು ನೀವು ನೋಡ್ಕೋಬೇಕು. ದೊಡ್ಡ ಅನುಕ್ರ ನಂಬರದ ವರ್ಗಮೂಲ ಅದನ್ನು ನೋಡ್ಕೊರಿ. ಇಂಥ ಗಣಿತಗಳು ಬರ್ತಾವೆ. ಯಾವ್ದಾದ್ರು ಒಂದಷ್ಟು ಮಾದರಿ ಹಾಕ್ತದೆ. ಎಲ್ಲರೂ ನೋಡ್ರಿ. ಮಾಡೋದಾಯ್ತಾ? ವಿಡಿಯೋ ನೋಡಿ, ವಿಡಿಯೋ ಓಪನ್ ಮಾಡಿರಿ. ಓಕೆ, ಮಾಡೋದಾದ್ರೆ ವಿಡಿಯೋ ಓಪನ್ ಮಾಡಿರಿ. ಇಲ್ಲಿಗೆ ಸುಮ್ಮನೆ ವಿಡಿಯೋ ಆನ್ ಮಾಡಬೇಡ್ರಿ, ಮ್ಯೂಟ್ ತೆಗೀರಿ. ಬಂದೆ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಭಾಳ ಅತಿ ಸರಳ ಮತ್ತು ವಿಚಾರ ಮಾಡತಕ್ಕಂಥ ಗಣಿತಗಳು ನೋಡ್ರಿ. ಯಾವ ಸಂಖ್ಯೆಗೆ 2.1 ಗುಣಿಸಿದಾಗ, ಯಾವ ಸಂಖ್ಯೆಗೆ ಅಂದರೆ ಎಕ್ಸ್ 2.1 ಗುಣಿಸಿ 35 ಕೂಡಿಸಿದಾಗ 35 ಕೂಡಿಸಿದಾಗ ಎಷ್ಟು ಬರ್ತದೆ? 4.97 ಬರ್ತದೆ. ಓಕೆ, 2.1x ಇಸ್ ಈಕ್ವಲ್ ಟು 4.97 ಪ್ಲಸ್ 3.5 ಇಸ್ ಈಕ್ವಲ್ ಟು 4.97. ಈಗ ಇದನ್ನು ನಾವು ಈಗ 2.x ಇಸ್ ಈಕ್ವಲ್ ಟು 4.97 ಪ್ಲಸ್ ಇದು ಚಿಕ್ಕ ಹೋತಂದ್ರೆ ಮೈನಸ್ ಆಗ್ತದೆ 3.5. ಇದಕ್ಕೆ 2 ಸ್ಥಾನ ಮಾಡ್ಕೊರಿ. 2.1x ಇಸ್ ಈಕ್ವಲ್ ಟು ಈಗ 7, 9 5 ಆದ್ರೆ 4, ಪೂಜೆ 3 1 ಆದ್ರೆ 4. ನೋಡಿ, ತಿಳಿತಲ್ಲ? ಈಗ ಎಕ್ಸ್ ಇಸ್ ಈಕ್ವಲ್ ಟು 1.47 ಸರ್ವಾಸ್ ಬಾಗಿಲೆ 2.1. ಇದರ ಸ್ಥಾನದಲ್ಲಿ ಮೇಲೆ ಕೊಡ್ರಿ. ಬಿಂದುದ ಮುಂದೆ ಒಂದೇ ಅಂಕಿ ಅದ ಅಂದ್ರೆ 1 ಕೊಡಬೇಕು. ಇಲ್ಲಿ ಗುಣಾಕಾರ ಹಾಕ್ರಿ. ಬಿಂದುದ ಮುಂದೆ ಇಲ್ಲಿ 2 ಸ್ಥಾನ ಕೊಡ್ರಿ. ಇಲ್ಲಿ 2 ಸ್ಥಾನವ 2 ಸ್ಥಾನ ಕೊಡ್ರಿ. 21 1 21 7 ಈ 0 ಹೊತ್ತು ಈ 0. 7/10 ಇಸ್ ಈಕ್ವಲ್ ಟು 0.7. ಎಕ್ಸ್ ಇಸ್ ಈಕ್ವಲ್ ಟು 0.7. 0.7 ಎಲ್ಲಿ ಅದ ನೋಡ್ರಿ? ಉತ್ತರ ಸಂಖ್ಯೆ ಡಿ. ಯಾವ ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಗುಣಿಸಿದರೆ 0.0625 ಬರುವುದು? ಅಂದರೆ ಯಾವ ಎರಡೂ ಸಂಖ್ಯೆ ಕೊಟ್ಟಿಲ್ಲ, ಯಾವ ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಅಂದ್ರೆ 2x ಅದು ನೋಡಿ. ಅಥವಾ a ಗುಂಡ್ಲೆ x ಗುಂಡ್ಲೆ x ಮಾಡೋದಾಯ್ತಾ? ಯಾವ ಸಂಖ್ಯೆಗೆ x ಅದೇ ಸಂಖ್ಯೆಯಿಂದ x y ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಗುಣಲಬ್ಧ ಎಷ್ಟು? 0.0625. ಇವತ್ತೊಂದು ಗುಣಾಕಾರ ಮಾಡ್ರಿ. x² ಬರೋಬರಿ x ಗುಂಡ್ಲೆ x, x² ಬರೋಬರಿ 0.0625. ಈಗ ನಿಮ್ಗೆ ಇದನ್ನು ವರ್ಗಮೂಲ x ಬರಬೇಕಾದ್ರೆ ನಾವು ಏನು ಮಾಡಬೇಕು? x² ಬರೋಬರಿ x ಬರೋಬರಿ 0.0625 ವರ್ಗಮೂಲ. ಇದು ಇಲ್ಲಿ 4 ಸ್ಥಾನವು ಅಂದ್ರೆ ಇಲ್ಲಿ 2 ಅಂಕಿಗಳು ಬರ್ತಾವೆ. ಅಂದರೆ 625 ವರ್ಗಮೂಲ ತೆಗಿಬೇಕು. 625 ವರ್ಗಮೂಲ 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ನೋಡ್ರಿ ಹೆಂಗ 2 2 4 ವರ್ಗ ಅಂಕಿಯಿಂದ ನೀವು ಭಾಗಿಸ್ಬೇಕು. 2 3 ಅಲ್ಲ, 2 2 3 ವರ್ಗ ಅಂಕಿಗಳಿಂದ ಭಾಗಿಸ್ಬೇಕು. ಇದು ವರ್ಗಮೂಲ ತೆಗಿಯಲ್ಲ. 1 1 1 2 2 4 3 3 9 4 4 16 5 5 25 ವರ್ಗ ಮಗ್ಗೆಗಳು, ವರ್ಗ ಅಂಕೆಗಳ ಮಗ್ಗೆಗಳಿಂದ ನೀವು ಭಾಗಿಸೋತ್ ಹೋದ್ರಿ ಅಂದ್ರೆ ನಿಮ್ಗೆ ವರ್ಗಮೂಲ ಸಿಗ್ತವೆ. 2 3 2 4 ಇಂಥ ಮಗ್ಗೆಗಳಿಂದ, ಕ್ರಮಬದ್ಧವಾದ ಮಗ್ಗೆಗಳಿಂದ ಇದನ್ನ ಭಾಗಿಸಬಾರ್ದು. ಯಾವ ಅಂಕಿನಿಂದ ಭಾಗಿಸ್ಬೇಕು? 1 1 1 2 2 4 3 3 9 4 4 16
5 5ಲಿ 25, 6 6ಲೆ 36 ಎಕ್ಸ್ಟ್ರಾ ಇರಲ್ಲ. ಇಂಥ ಮಗ್ಗಿಗಳಿಂದ ಇದನ್ನು ಭಾಗಿಸ್ಬೇಕು. ಇದು ನೋಡಿರಿ 3 3ಲೆ 9 ದೊಡ್ಡದಾಗ್ತದೆ. ಇಲ್ಲಿ 2 ಭಾಗ ಮಾಡಿದಾಗ 2 ಅಂಕಿಗಳನ್ನು ಒಮ್ಮೆ ತಳಗಿಳಿಸ್ಕೊಂಡು ನೀವು ಭಾಗಿಸ್ಬೇಕಾಗ್ತದೆ ವರ್ಗಮೂಲ ತೆಗೆಯೋದು. ಈಗ ಒಂದೇ ಅಂಕಿ ಅದ, ಈ ಕಡೆದು 2 ಸ್ಥಾನಗಳನ್ನು ಹಾಕೋತ ಹೋಗ್ಬೇಕು. 2 ಅಂಕಿಗಳನ್ನು ಒಮ್ಮೆ ಇಳಿಸೋದ್ರಿಂದ ನಾವು 2 ಸ್ಥಾನಗಳಿಗೆ ಒಂದೊಂದು ಏನು ಮಾಡಬೇಕು, ಅಲ್ಪವಿರಾಮ ಹಾಕಬೇಕು. ಯಾವುದೇ ಒಂದು ಭಾಗಾಕಾರ ಮಾಡಿದ್ರೆ 1 ಅಂಕಿ ಹೇಳ್ಕೊಳಂಗಿಲ್ಲ. ನಾವು ಸಾದಾ ಭಾಗಾಕಾರದಾಗ 1 ಅಂಕಿ ಹೇಳ್ಕೊತೀವಿ. ಇಲ್ಲಿ 2 ಅಂಕಿಗಳನ್ನು ಒಮ್ಮೆ ತಳೆದು ಹೋಗ್ಬೇಕಾಗ್ತದೆ. ಈಗ ನೋಡಿ 2 2ಲೆ 4, ಇಲ್ಲಿ ಎಷ್ಟು ಉಳಿತು, 2 ಉಳಿತು. ಇಲ್ಲಿ 2 ಉಳಿದಾಗ ಏನು ಮಾಡಬೇಕು, ಈ 2ನ್ನು ಇದಕ್ಕೆ ಕೂಡಿಸ್ಕೋಬೇಕು. 2ನ್ನು ಇದಕ್ಕೆ ಕೂಡಿಸ್ಕೋಬೇಕು. ಎಷ್ಟಾಯ್ತು, 4 ಆಯ್ತು. 4 ಆದ್ಕೊಳ್ಳಿ 2 ಅಂಕಿಗಳನ್ನು ಒಮ್ಮೆ ತಗೋಬೇಕು. ಕೊನೆಗೆ 5 ಬಂದದ ಅಂದ್ರೆ ನೀವು 5ರಲ್ಲೇ ಭಾಗಿಸ್ಬೇಕು. ಇಲ್ಲೂ 5 ಇಡಬೇಕು, ಇಲ್ಲೂ 5 ಇಡಬೇಕು. ಈ 45ಕ್ಕೆ 5ಕ್ಕೆ ಗುಣಾಕಾರ ಮಾಡಿದ್ರೆ 225 ಬರಲೇಬೇಕು. ಬರಲಿಲ್ಲ ಅಂದ್ರೆ ನೀವು ಹಚ್ಚಿದ್ದು ತಪ್ಪ, ವರ್ಗ ಅಂಕಿ ಅಲ್ಲ. ಈಗ ಏನು ಮಾಡಬೇಕು, ನೋಡಿ ಸ್ಕ್ವೇರ್ ರೂಟ್ ಇಲ್ಲಿ 25 ಗುಂಡ್ಲೆ 25. ಈಗ ದಶಮಾಂಶ ಸ್ಥಾನಗಳನ್ನು ಎಣಿಸ್ಕೋರಿ. ಎಷ್ಟವ, 1 2 3 4, ಇದಕ್ಕೂ 1 ಕೊಡ್ರಿ, ಇದಕ್ಕೊಂದು ಕೊಡ್ರಿ. ಬರೋಬರಿ ಯಾವ ಸಂಖ್ಯೆ, 0.25. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ, ಸಿ. ಇಂಥ ಗಣಿತಗಳನ್ನು ನೀವು ಮಾಡೋದು ಕಲಿಬೇಕಾಗ್ತದೆ. ಈ ಗಣಿತ ಕಲ್ತರಿ ಅಂದ್ರೆ ನಿಮಗೆ ವೃತ್ತದ ವಿಸ್ತೀರ್ಣ, ಮುಂದೆ ಮೇಲೆ ನಿಮ್ಗೆ ಅನುಪಾತದೊಳಗೆ ವಿಸ್ತೀರ್ಣಗಳು ಬರ್ತಾವೆ. ವಿಸ್ತೀರ್ಣದ ಮೇಲೆ ಗಣಿತಗಳು ಭಾಳ ಬರ್ತಾವೆ. ಈ ವರ್ಗ ಮೂಲ ಕಂಡು ಹಿಡಿಯೋದೇ ನಿಮಗೆ ವೃತ್ತದ ವಿಸ್ತೀರ್ಣದಾಗ ಬರ್ತದೆ. ಆಮೇಲೆ ವರ್ಗದ ವಿಸ್ತೀರ್ಣದಾಗ ಬರ್ತದೆ, ವೃತ್ತದ ವಿಸ್ತೀರ್ಣದಾಗೂ ಬರ್ತವೆ. ಅದಕ್ಕೆ ಆ ಲೆಕ್ಕಗಳು ಬರಬೇಕಂದ್ರೆ ನೀವು ಈ ಗಣಿತಗಳನ್ನು ಹೆಚ್ಚು ನೋಡ್ಕೋಬೇಕು. ಅಂದ್ರೆ ನಿಮಗೇನಾಗ್ತದೆ, ಈಜಿಯಾಗಿ ಗಣಿತ ಬರ್ತಾವೆ. ಇಲ್ಲಿ ಒಳಗೊಬ್ಬರು x² ಇಟ್ಕೊಂಡು ಬಿಡ್ತಾರೆ. ಈಗ ನಾವು ಎಕ್ಸ್ ಬರಬೇಕಾದ್ರೆ ಏನು ಮಾಡಬೇಕು, ಈಗ ಇನ್ನೂ x² ಹೋಗಿರಂಗಿಲ್ಲ, ಇದು x² ಹೋಗಿರಂಗಿಲ್ಲ. ಈಗ ಎಕ್ಸ್ ಬರ್ಬೇಕಾದ್ರೆ 1 ನೀವು ತಕ್ಕೊಂಡ್ರಿ ಅಂತಂದ್ರೆ ಎಕ್ಸ್ ಬಂದ್ಬಿಡ್ತದೆ. ಈತ ಒಬ್ಬೊಬ್ರು ಎರಡು ರೀತಿ ಒಳಗೆ ಗಣಿತ ತಿಳಿಸ್ಯಾರ. ನಿಮ್ಗೆ ಯಾವ್ದು ಸರಿ ಅನ್ನಿಸ್ತದೆ. ಇನ್ನು ಇದು x²ದಾಗೆ ಬರ್ತದೆ. ಯಾವಾಗ ಇದರ ಒಂದು ನಾವು ಹೊರಗೆ ತೆಗಿತೀವಿ ಅವಾಗ ನೀವು ಎಕ್ಸ್ ಹಾಕ್ಬೇಕು. ಈ 2 ಗುಂಪಿನ 1 ಅಂಕಿ ಹೊರಗೆ ತಕೊಂಡು ಬಿಡ್ರಿ. 0.25 ಉತ್ತರ ಸಂಖ್ಯೆ ಸಿ. ಮತ್ತಿಂಥ ಮಾದರಿ ಕೊಡ್ತದ ಗಣಿತಗಳನ್ನು ಮಾಡ್ರಿ. ಇನ್ನು ನೀವೇ ವರ್ಗಮೂಲ ಕಂಡು ಹಿಡಿದು, ಮೊದಲು ಆಗ್ಯಾವ ವರ್ಗಮೂಲ ಕಂಡು ಹಿಡಿದು ಆ ವರ್ಗಮೂಲ ಕಂಡು ಹಿಡಿದ್ರಿ ಅಂತಂದ್ರೆ ಈ ಗಣಿತಗಳು ಬರ್ತಾವೆ. ನೀವು ಸೀರಿಯಲ್ ಆಗಿ ಅಭ್ಯಾಸ ಮಾಡಿರಿ, ಭಾಳ ಬೇಗನೆ ಪಿಕಪ್ ಆಗ್ತೀರಿ.